ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ವಾಯ್ಸು ಕೆಟ್ಟೋಗ್ಬಿಟ್ಟಿದೆ. ಆಗಸ್ಟ್ 16 ನನ್ನ ಬರ್ತ್ಡೇ ಇರೋದ್ರಿಂದ ನಾನು ಇವತ್ತು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾನು ನಮ್ಮ ಮನೆಯವರು ಪಾಪು 3 ಜನನೂ ನಂಜನಗೂಡಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ 4 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ 6 ಕಾಲಿಗೆಲ್ಲ ಮನೆ ಬಿಟ್ಬಿಟ್ಟು ಬೆಂಗಳೂರಿಂದ ನಂಜನಗೂಡು ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ. ನಾನು ನಮ್ಮ ಮನೆಯವರು ಹೆಂಗೋ ಬೆಳಗ್ಗೆ ಬೇಗ ಎದ್ದು ರೆಡಿ ಆದವು. ಇನ್ನು ಚಿನ್ನಮ್ಮನ್ನ 5 ಗಂಟೆಗೆ ಎಬ್ಬಿಸೋದು ಭಾಳ ಕಷ್ಟ ಆಗಿತ್ತು. ಮತ್ತು ಎದ್ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸೋದಂತೂ ಇನ್ನೂ ಕಷ್ಟ ಆಗೋಯಿತು. ಅವ್ರು ತುಂಬಾ ಅಳ್ತಾಯಿದ್ರು. ಆದ್ರೂ ರೆಡಿ ಮಾಡಿಕೊಂಡು ಹೊರಟು ನಾವು ಇವಾಗ ಮೈಸೂರು ರೀಚ್ ಆಗ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೈಸೂರು ಅರಮನೆ ಮುಂದೆನೇ ನಾವು ಪಾಸ್ ಆಗ್ತೀವಿ. ಆಮೇಲೆ ಚಿನ್ನಮ್ಮಗಂತೂ ನಿದ್ದೆ ಮೂಡಲ್ಲೇ ಇದ್ದರು. ಅವ್ರಿಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಬೆಳಗ್ಗೆನೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಕ್ಕೆ. ಮತ್ತು ನಾವಲ್ಲಿ ದೇವಸ್ಥಾನದಲ್ಲಿ ಮತ್ತು ಬಟ್ಟೆ ಎಲ್ಲ ತೊಗೊಂಡೋಗಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿ ನಂಜನಗೂಡು ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಕಾರ್ ಪಾರ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಜಾಗ ನೋಡ್ತಾ ಇದ್ದೀವಿ. ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಹೋಗೋಣ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ನಾನಿವತ್ತು ಮನೇಲೇನು ಟಿಫನ್ನು ಮಾಡೋಕ್ಕೆ ಅಂತ ಹೇಳಿ ಇಟ್ಕೊಳ್ಳಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಈಚೆನೇ ತಿಂದ್ರಾಗುತ್ತೆ, ಬೇಗ ಹೊರಡು ಅಂತೇಳಿ ನಮ್ಮ ಮನೆಯವರು ಹೇಳಿದ್ರು. ಸೊ ಹಾಗಾಗಿ ನಾವು ಎಲ್ಲ ರೆಡಿ ಮಾಡಿಕೊಂಡು 6 ಕಾಲಿಗೆ ಮನೆ ಬಿಟ್ಟು ಹೊರಟು ಇವಾಗ ನಂಜನಗೂಡು ರೀಚ್ ಆಗಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ಸೊ ಹಾಗಾಗಿ ನಾವು ಇಲ್ಲಿ ಕಪಿಲಾ ನದಿಗೆ ಹೋಗ್ಬಿಡೋಣ, ಹೋಗಿ ಸ್ವಲ್ಪ ನೀರನ್ನ ತಾಗಿಸ್ಕೊಂಡು ಬಂದು ದರ್ಶನ ಮಾಡಿರಾಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಡ್ಕೊಂಡು ಒಂದು 3/4 ಕಿಲೋಮೀಟ್ರ್ ಆಗ್ಬೋದು ಕಪಿಲಾ ನದಿಗೂ ಮತ್ತು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ. ನಾವಿಲ್ಲಿ ಕಪಿಲಾ ನದಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರು ಕುದುರೆಗಳು, ಅದನ್ನೆಲ್ಲ ನೋಡಿಬಿಟ್ಟು ಚಿನ್ನಮ್ಮ ಖುಷಿಪಟ್ಟರು. ಕುದುರೆ ಅಂತ ಹೇಳ್ಬಿಟ್ಟು ನಾವು ಅದ್ರ ಮೇಲೆ ಕೂರ್ಸೋಣ ಅಂತ ಅಂದ್ಕೊಂಡ್ವಿ. ಚಿನ್ನಮ್ಮನ್ನ ಭಯ ಪಡ್ತಾಳೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಯಾರಾದರೂ ಒಬ್ಬರು ಇರಲೇಬೇಕಲ್ವ. ಇವ್ರು ನಮ್ಮ ಮನೆಯವರು ಇಲ್ಲ ನಾನು ಕೂತ್ಕೊಳೋದಿಲ್ಲ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಮುಂದೆ ಬಂದ್ವಿ. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ರಜೆ ಇತ್ತಲ್ವ 2 ದಿವಸ ಕಂಟಿನ್ಯೂಯಸ್ ಆಗಿ, ಆಗಸ್ಟ್ 16, ಆಗಸ್ಟ್ 15 ಅದೆಲ್ಲ ರಜೆ ಇದ್ದಿದ್ದರಿಂದ ನೋಡಿ ಭಾನುವಾರ ಬಂದ್ವಿ. ಶನಿವಾರ ಭಾನುವಾರ ಇದ್ದಿದ್ದರಿಂದ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳು ಬಂದಿದ್ದರು. ಇಲ್ಲಿ ಕಪಿಲಾ ನದಿ ಹತ್ರ ಸ್ನಾನ ಮಾಡೋರು ಮಾಡ್ತಾಯಿದ್ರು ನೋಡಿ. ಇಲ್ಲಿ ಇಷ್ಟು ಜನ ಅಷ್ಟೇ ಕಾಣಿಸ್ತಾ ಇದ್ದಿದ್ದು.
ಇನ್ನು ದೇವಸ್ಥಾನದೊಳಗಡೆ ತುಂಬ ರಶ್ ಇತ್ತು ನಾವು ಹೋದಾಗ. ನಾವು ಇಲ್ಲಿ ನೋಡಿ ತಲೆ ಮೇಲೆಲ್ಲ ನೀರು ಹಾಕ್ಕೊಂಡು ಚಿನ್ನಮ್ಮನಿಗೆ ನೀರು ತಾಗಿಸ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಬಂದಿದ್ದೀವಿ. ಚಿನ್ನಮ್ಮನಿಗೆ ತುಂಬ ಇಷ್ಟಪಟ್ಟರು, ನೀರಲ್ಲಿ ಆಟ ಆಡ್ತಾಯಿದ್ರು. ಅಲ್ಲಿ ಅವ್ರಿಗಿನ್ನ ಸ್ವಲ್ಪ ದೊಡ್ಡವರೆಲ್ಲ ಆಟ ಆಡ್ತಿದ್ದಿದ್ದು ನೋಡಿಬಿಟ್ಟು ನಾನು ಆಡ್ತೀನಿ ಅಂತ ಹೇಳಿ ಬಟ್ಟೆ ಎಲ್ಲ ನೆನೆಸ್ಕೊಂಡ್ರು. ಸ್ವಲ್ಪ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಚೆ ಕರ್ಕೊಂಬಂದ್ರು. ಅವ್ರ ಪಪ್ಪ ಸಾಕು ನಡಿಯಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು, ಇಲ್ಲ ಇನ್ನೂ ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡಿ ನಮ್ಮ ಅಮ್ಮನ ಜೊತೆಗೆ ಆಟ ಆಡ್ತೀನಿ ಅನ್ನೋ ಹೊತ್ತಿಗೆ ನಾನು ಆಟ ಆಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡವಳನ್ನ ಹೋದರೆ ಅಲ್ಲಿ ಬಿಡ್ತಾನೆ ಇಲ್ಲ. ಈಚೆ ಇರ್ತೀನಿ ಅಮ್ಮ, ನೀರಲ್ಲಿ ಇರ್ತೀನಿ ಅಂತೇಳಿ ಅವರು ಸ್ವಲ್ಪ ಆಟ ಮಾಡ್ತಾಯಿದ್ರು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ. ನಾವು ಕಪಿಲಾ ನದಿಲಿ ಮುಖ ತೊಳ್ಕೊಂಡ್ಬಿಟ್ಟು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ಶ್ರೀಕಂಠೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಭಕ್ತಾದಿಗಳು ಅಂತ ಹೇಳ್ಬಿಟ್ಟು. ನಾವು ಸ್ಲಿಪ್ಪರ್ನ ಅಲ್ಲಿ ರ್ಯಾಕಲ್ಲಿ ಬಿಟ್ಬಿಟ್ಟು ಕೌಂಟ್ರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದು ಸ್ಪೆಷಲ್ ಎಂಟ್ರಿ ಅಂತೆ. ಇಲ್ಲಿ ಒಬ್ಬರಿಗೆ 100 ರುಪೀಸು, ಮತ್ತು ನಾವು 200 ರುಪೀಸ್ನ ಕೊಟ್ಬಿಟ್ಟು ಇಲ್ಲಿ ಟಿಕೆಟ್ನ ತಗೊಂಡು ಸೀದಾ ಡೈರೆಕ್ಟ್ ಎಂಟ್ರಿ ಮಾಡೋ ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇ ಶ್ರೀಕಂಠೇಶ್ವರ ದೇವಸ್ಥಾನದ ಎಂಟ್ರಿ ಬಾಗಿಲಾಗಿರುತ್ತೆ. ಫುಲ್ಲು ರಶ್ ಇದ್ದಿದ್ದರಿಂದ ನಾವು ತುಂಬ ಮಾಮೂಲಿನಲ್ಲೇ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಎಂಟ್ರಿ ತೊಗೊಂಡ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ರಶ್ ಆಗಿದೆ ಅಂತ ಹೇಳ್ಬಿಟ್ಟು.
ನಲ್ಲಿ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಅದೆಲ್ಲ ನಾರ್ಮಲ್ಲು ದರ್ಶನಕ್ಕೆ ಬಂದು ನಿಂತಿದ್ದ ಜನಗಳು. ಆಮೇಲೆ ಸ್ಪೆಷಲ್ ಎಂಟ್ರಿ ತೊಗೊಂಡ್ರು ನೂಕು ನುಗ್ಲಲ್ಲಿ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ದರ್ಶನ, ಏನೋ ರಶ್ ಆಗಿತ್ತು. ಬಟ್ ದರ್ಶನ ಮಾಡಿಕೊಂಡು ಮತ್ತು ನಾವು ಇಮಿಡಿಯೇಟ್ಲಿ ಊಟ ಮಾಡಿಕೊಂಡು ಸೀದಾ ಹೊರಟೇ ಬಿಟ್ವಿ. ಅಂದರೆ ಅಷ್ಟು ಊಟ ಚೆನ್ನಾಗಿರಲಿಲ್ಲ ನಮಗೆ. ಬೆಳಗ್ಗೆ 12 ಗಂಟೆ ಆಗೋಗ್ಬಿಟ್ಟಿತ್ತು, ಇನ್ನೇನು ಊಟದ ಟೈಮೇ ಆಗಿತ್ತು. ಆವಾಗ ನಾವು ಸ್ವಲ್ಪ ಇಡ್ಲಿ, ಒಂದು ಸ್ವಲ್ಪ ಚಿತ್ರಾನ್ನ ತಿಂದ್ಕೊಂಡು ಸೀದಾ ಮತ್ತೆ ಮೈಸೂರು ಕಡೆ ಹೊರಟ್ವಿ. ನಾವು ಲೇಟಾಗಿಬಿಡುತ್ತೆ, ಬೇರೆ ನೆಕ್ಸ್ಟ್ ಏನು ಪ್ಲ್ಯಾನ್ ನೋಡೋಣ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತೇಳಿ ಚಿನ್ನಮ್ಮನಿಗೆ ಸ್ವಲ್ಪ ಆಟ ಸಾಮಾನು ನಂಜನಗೂಡಲ್ಲೇ ತೊಗೊಂಡು ಆಟ ಆಡ್ಕೊಳ್ಳಿ ಅಂದರೆ ಅವ್ರಿಗೂ ಸ್ವಲ್ಪ ನಿದ್ದೆ ಇತ್ತು ಮತ್ತು ತುಂಬ ಹಶ್ವಾಗಿತ್ತು. ಅವರು ಸರಿಯಾಗಿ ಊಟ ಮಾಡಲಿಲ್ಲ, ಯಾಕಂದರೆ ಅವ್ರಿಗೆ ಈಚೆ ಊಟ ಸ್ವಲ್ಪ ಹಿಡ್ಸಲ್ಲ. ಹಾಗಾಗಿ ಸರಿ ಆಯಿತು, ಮುಂದೆ ಎಲ್ಲಾದರೂ ಬೇರೆ ಕಡೆ ತಿನ್ಸಿದ್ರಾಗುತ್ತೆ ಅಂತೇಳಿ ಕರ್ಕೊಂಡು ನಾವು ಮೈಸೂರು ಕಡೆ ಮತ್ತೆ ಹೊರಟ್ವಿ. ನೀವೆಲ್ಲರೂ ಅಂದ್ಕೊಳ್ಬೋದು ನಂಜನಗೂಡಿಂದ ಮೈಸೂರು ಕಡೆ ಹೊರಟಿದ್ದಾರೆ ಅಂದರೆ ಚಾಮುಂಡಿ ದರ್ಶನ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಚಾಮುಂಡಿ ದರ್ಶನ ಮಾಡೋಕ್ಕೆ ಅಂತ ಹೋಗಲೇ ಇಲ್ಲ, ಯಾಕಂದರೆ ಫುಲ್ಲು ರಶ್ ಆಗಿರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಕ್ಯೂ ನಿಂತ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ ಪಾಪು ಕಟ್ಕೊಂಡು. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಬಂದಾಗ ದರ್ಶನಕ್ಕೆ ಅಂತಲೇ ಬಂದುಬಿಡೋಣ ಬಿಡುವುದಿಂದಲೇ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಮೈಸೂರು ಅರಮನೆಯೂ ಕೂಡ ಒಳಗಡೆನೂ ಹೋಗಲಿಲ್ಲ, ಈಚೆಯಿಂದನೇ ನೋಡಿಕೊಂಡು ಮುಂದೆ ಪಾಸ್ ಆದ್ವಿ ಅಷ್ಟೇ. ನೆಕ್ಸ್ಟ್ ನಾವು ಅಲ್ಲಿಂದ ಮೈಸೂರಲ್ಲೇ ಇರುವಂತಹ ಒಂದು ಸ್ನೋ ಪಾರ್ಕ್, ಅಲ್ಲಿಗೆ ಹೋಗೋಣ, ಚಿನ್ನಮ್ಮ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಂತೇಳಿ ಆ ಕಡೆ ಹೊರಡುವಾಗ ಚಿನ್ನಮ್ಮ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ನಂಜನಗೂಡಿಂದ ಬರ್ತಾ. ಸರಿ ನಾವಲ್ಲಿ ಸ್ನೋ ಪಾರ್ಕಿಗೆ ರೀಚ್ ಆದಮೇಲೆ ಅವ್ರನ್ನ ಎಬ್ಬರಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಸ್ನೋ ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಸ್ನೋ ಪಾರ್ಕು ಮತ್ತು ವಾಟ್ರ್ ಪಾರ್ಕು ಎರಡೂ ಇರುತ್ತೆ. ನಾವು ಇಲ್ಲಿ ಸ್ನೋ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಬ್ಬರಿಗೆ 700 ರುಪೀಸ್ ಇರುತ್ತೆ. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮತ್ತು ರಾತ್ರಿ 8:30 ತನಕ ಇರುತ್ತಂತೆ. ಬಟ್ ನಾವು ಬಂದಿದ್ದು ಬರುವಾಗ ಅಲ್ಲೇ 2 ಗಂಟೆ ಆಗಿತ್ತು. ಇಲ್ಲಿ ಒಳಗಡೆ ಎಂಟ್ರಿ ಕೊಡುವಾಗ 2 ಗಂಟೆ ಕರೆಕ್ಟಾಗಿ ಆಗಿತ್ತು. ಇದು ಒಳಗಡೆ ಬಂದಾಗ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾರೆ. -110 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಇಲ್ಲಿ. ಇವ್ರಿಗೆ ಸ್ವಲ್ಪ ಚಿನ್ನಮ್ಮ ನಿದ್ಗಣ್ಣಾಗಿದ್ದರು, ಅವ್ರಿಗೆ ರೆಡಿ ಮಾಡಿಕೊಂಡು ಕರ್ಕೊಂಬರುವಾಗ ಸ್ವಲ್ಪ ಗಾಬರಿ ಆಗಿಬಿಟ್ರು. ಎಲ್ಲ ಹಿಂಗೆ ತುಂಬಿರೋದಕ್ಕೆ ಅವ್ರಿಗೊಂಥರ ಕಸಿ ಬಿಸಿ ಆಗ್ತಾಯಿತ್ತು. ನೋಡಿ, ಎಲ್ಲ ಆಟನೇ ಆಡ್ತಾ ಇರಲಿಲ್ಲ. ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪರದಾಡ್ತಾಯಿದ್ರು ಚಿನ್ನಮ್ಮ. ಸೊ ನಮ್ಮ ಮನೆಯವರು ಅವ್ರನ್ನ ನೋಡ್ಕೊಳ್ತಾ ಇದ್ರು. ನನಗೆ ತುಂಬಾ ಖುಷಿಯಾಗ್ಬಿಡ್ತು ಇದ್ರೊಳಗಡೆ ಬಂದಮೇಲಂತೂ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಚಿನ್ನಮ್ಮನ್ನ ಅವ್ರು ಇಟ್ಕೊಂಡಿದ್ರು ನಮ್ಮ ಮನೆಯವರು. ನಾನು ಒಂದಷ್ಟು ಆಟಗಳನ್ನ ಆಡ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಚಿನ್ನಮ್ಮ ಯಾಕೋ ಸ್ವಲ್ಪ ಅವ್ರಿಗೆ ಸರಿ ಹೋಗ್ತಾ ಇರಲಿಲ್ಲ. ಈಚೆ ಹೋಗೋಣ ಅನ್ನೋ ಥರ ನೋಡ್ತಾಯಿದ್ರು. ಅವ್ರನ್ನೂ ಕೂಡಿಸಿ ಎಲ್ಲ ಆಟ ಆಡಿಸ್ತಾ ಇದ್ವಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆದಷ್ಟು ನೀವೇನಾದರೂ ಮೈಸೂರು ಕಡೆ ಬಂದರೆ ಒಂದ್ಸಲ ಸ್ನೋ ಪಾರ್ಕಿಗೆ ವಿಸಿಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದರೊಳಗೆ ಹೋದರೆ ಏನೋ ಕಾಶ್ಮೀರಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಅನಿಸುತ್ತೆ ನಮಗೆ.
ನಾವು ನಮ್ಮ ಚಿನ್ನಮ್ಮನೂ ಚೆನ್ನಾಗಿ ಆಟ ಆಡಿದರೆ ನಾವು ಇನ್ನೊಂದು 2-3 ಗಂಟೆ ಆಟ ಆಡ್ತಾಯಿದ್ವಿ. ಚಿನ್ನಮ್ಮ ಅಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೂ ಸೊ ಈಚೆ ಬರಬೇಕಿತ್ತು. ಸೊ ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹತ್ತಿ ಆಟ ಆಡ್ತಾಯಿದ್ದೀನಿ ಗೇಮ್ಗಳ್ನ. ಒಂದಷ್ಟು ಗೇಮ್ಗಳ್ನ ನಾನಂತೂ ಆಟ ಆಡಿದೆ, ನಮ್ಮ ಮನೆಯವರಂತೂ ಒಂದೇ ಒಂದು ಗೇಮ್ ಆಡಿದ್ರು ಅಷ್ಟೇ. ಯಾಕಂದರೆ ಚಿನ್ನಮ್ಮನೊಬ್ಬರು ಇಟ್ಕೋಬೇಕು, ಒಬ್ರು ಆಡಬೇಕು, ಆ ಥರ ಆಗಿತ್ತು. ನಾವು 3 ಜನ ಬಂದಿದ್ದ ಕಾರಣ ಅವ್ರನ್ನ ಕೇರ್ ಮಾಡ್ತಾಯಿದ್ರು ಚಿನ್ನಮ್ಮನಿಗೆ. ಇನ್ನು ಸ್ನೋ ಪಾರ್ಕ್ ಬಗ್ಗೆ ಹೇಳಬೇಕು ಅಂದರೆ ಇದ್ರೊಳಗಡೆ ಎಂಟ್ರಿ ಕೊಟ್ಟಾಗಂತೂ ಒಳ್ಳೆ ಟೆಂಪ್ರೇಚರ್ ಇರುತ್ತೆ. ಆಮೇಲೆ ಫುಲ್ಲು ಕವರ್ ಆಗಿದ್ರೇ ಸರಿ, ಇಲ್ಲ ಅಂದರೆ ಅಂತೂ ತುಂಬ ಚಳಿ ಅನಿಸ್ಬಿಡುತ್ತೆ. ಅದರೊಳಗಡೆ ಒಳ್ಳೆ ಮ್ಯೂಸಿಕ್ ಬೇರೆ ಹಾಕಿರ್ತಾರೆ, ಡಗ 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 ಅಂತ ಸೌಂಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಅದರೊಳಗಡೆ ಹೋದರೆ ಏನಿದ್ರೂ ಎಲ್ಲ ಮರೆತು ಆಟ ಆಡೋಕ್ಕೆ ಒಳ್ಳೆ ಮಜಾ ಇರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆದಷ್ಟು ಕವರ್ ಮಾಡಿದ್ವಿ ಅಷ್ಟೇ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕಂದರೆ ಚಿನ್ನಮ್ಮ ತುಂಬಾ ರಚ್ಚೆ ಇಟ್ಕೊಂಡ್ರವ್ಳ ಥರ ಅಳ್ತಾಯಿದ್ರು. ಅವ್ರಿಗೆ ನಿದ್ದೆ ಅರ್ಧಬರ್ಧ ಆಗಿತ್ತು. ಬೆಳಗ್ಗೆನೂ ಅರ್ಧಬರ್ಧ ನಿದ್ದೆ ಆಗಿತ್ತು, ಮತ್ತು ನಾವು ಇಲ್ಲಿ ಕರ್ಕೊಂಬಂದಾಗಲೂ ಅರ್ಧಬರ್ಧ ನಿದ್ದೆ ಆಗಿತ್ತು. ಅದಕ್ಕೆ ಅವರು ಇಲ್ಲಿಂದ ಈಚೆ ಹೋದರೆ ಸಾಕಪ್ಪ ಅನ್ನಂಗೆ ಆಡ್ತಾಯಿದ್ರು. ಸೊ ಹಾಗಾಗಿ ಇವ್ರು ಈ ಥರ ಮಾಡಿದ್ರೆ ನಮಗೆ ಆಟ ಆಡೋದಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ. ಹಾಗಾಗಿ ನಾವೂ ಈಚೆ ಹೋಗೋದು ಆಟ ಆಡೋದು ಅಂತ ಒಂದು ಗೊತ್ತಾಗಲಿಲ್ಲ. ಸ್ವಲ್ಪ ಆಟ ಆಡಿಕೊಂಡು ನೋಡ್ತಾ ಇದ್ದೀವಿ ಇಲ್ಲಿ ಏನು ಮಾಡ್ತಾರೆ. ಕೇಳಿದೆ ಒಂದಷ್ಟು ಸಲ, ಹೋಗೋಣ ಈಚೆ ಬೇಡವಾ ಅಂತ ಹೇಳ್ಬಿಟ್ಟು. ಈಚೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ ಒಂದು ಸಲ. ಇದ್ರೊಳಗಡೆ ಒಂದಷ್ಟು ಫೋಟೋ ತೊಗೊಂಡ್ವಿ, ಒಂದಷ್ಟು ವಿಡಿಯೋ ತೊಗೊಂಡ್ವಿ. ಚಿನ್ನಮ್ಮನ ಹೆಂಗಾದ್ರೂ ಮಾಡಿ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೂ ಎಷ್ಟೊಂದು ಜಾಗನ ಕವರ್ ಮಾಡೋದಿತ್ತು, ಆಗಲಿಲ್ಲ ಕವರ್ ಮಾಡೋದಕ್ಕೆ. ಸೊ ಇರೋದ್ರಲ್ಲೇ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಷ್ಟೇ ಈಚೆ. ಯಾಕಂದರೆ ಚಿನ್ನಮ್ಮನ ಸಮಾಧಾನ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗೋಣ ಅಂತ. ಅವರು ಈಚೆ ಬಂದವರು ಮತ್ತೆ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಆಗಲೇ ಇಲ್ಲ. ಯಾಕಂದರೆ ಅವ್ರಿಗೆ ಅಲ್ಲೇ ತುಂಬ ಚಳಿ ಆಗಿದ್ದರಿಂದ ಮೂಗಲ್ಲಿ ಅಲ್ಲೇ ಗೊಣ್ಣೆ ಸುರಿತಾ ಇತ್ತು ಚಿನ್ನಮ್ಮನಿಗೆ. ಸೊ ಇನ್ನೂ ಹುಷಾರಿಲ್ದಂಗೆ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡ್ವಿ. ಇಲ್ಲಿ ನೋಡೋಣ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಎಷ್ಟೊಂದು ಆಟಗಳು ಆಡಿಸಿದ್ವಿ ಚಿನ್ನಮ್ಮನಿಗೂ. ಚಿಕ್ಕವ್ರಿಗೇ ಸಪ್ರೇಟಾಗಿರುತ್ತೆ ಮತ್ತು ದೊಡ್ಡವ್ರಿಗೂ ಸಪ್ರೇಟಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ತುಂಬಾ ಆಟ ಆಡ್ತಾಯಿದ್ದೀನಿ ಗೇಮ್ಗಳನ್ನ.
ಸ್ನೋ ಪಾರ್ಕ್ ಒಳಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರಲ್ಲ, ಆ ಕಡೆ ಕರ್ಕೊಂಡು ಹೋದ್ವಿ. ನೋಡೋಣ ಅವ್ರು ನೋಡಿ ಆದರೂ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಸ್ವಲ್ಪ ಆಟ ಆಡಿಬಿಟ್ಟು ಮತ್ತೆ ಹೋಗೋಣ ಅಂತ ಹೇಳಿ ಶುರು ಮಾಡ್ಕೊಂಡ್ಲು. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಗಳು, ಅವಳು ಸ್ವಲ್ಪ ವೀಡಿಯೋಗಳ್ನ ತೊಗೊಂಡು ಇನ್ನೇನು ಒಳಗಡೆ ಮತ್ತೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈಚೆ ಹೋದರೆ ಮತ್ತೆ ಅವರು ಒಳಗಡೆ ಬರೋದಕ್ಕೆ ಮನಸ್ಸು ಮಾಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಫೋಟೋಗಳು ತಗೊಂಡು ಅದರೊಳಗಡೆನೂ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತಾ ಇರ್ತಾರೆ ಅವರು, ಅಂದರೆ ಸ್ನೋ ಪಾರ್ಕ್ ಕಡೆಯವರು. ನಮಗೆ ಬೇಕಾದರೆ ಕೊನೆಗೆ ತೊಗೊಳ್ಬೋದು ಫೋಟೋಸ್ನ, ಚೆನ್ನಾಗಿ ಯಾವುದಾದ್ರೂ ಬಂದಿರೋದಿದ್ದರೆ ಆ ಫೋಟೋಗಳ್ನ ತೊಗೊಂಡು ಮತ್ತು ನಾವು ಅಷ್ಟೇ ಇನ್ನೇ ಹೋಗ್ಬಿಡೋಣ, ಇವ್ರು ಯಾಕೋ ಆಟ ಆಡೋದಿಲ್ಲ ಅಂತ ಹೇಳ್ಬಿಟ್ಟು, ನೋಡಿ ಇಲ್ಲಿ ಯಾವ ಥರ ನಿಂತಿದ್ದಾರೆ ಚಿನ್ನಮ್ಮ ಅಂತ ಹೇಳ್ಬಿಟ್ಟು ಈ ಥರ ಒಂದೆರಡು ಗೇಮ್ ಆಡಿಸಿದ್ವಿ ಅಷ್ಟೇ. ಚಿನ್ನಮ್ಮ ಅವ್ರು ಇನ್ನೂ ಚಿಕ್ಕವರಾಗಿರೋದ್ರಿಂದ ಆಟ ಆಡೋಕ್ಕೆ ಮುಂದೆ ಬರಲಿಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿನೇ ನೆಗಡಿ ಆಗಿಬಿಡ್ತು. ಸೊ ಹಾಗಾಗಿ ಈಚೆ ಕರ್ಕೊಂಡು ಬಂದ್ವಿ ನಾವು. ಸ್ನೋ ಪಾರ್ಕ್ ಒಳಗಡೆ ಆಟ ಆಡಲ್ಲ ಚಿನ್ನಮ್ಮ ಅಂತ ಗೊತ್ತಾದ ಮೇಲೆ ಟೈಮ್ ಯಾಕಪ್ಪ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದು. ಮತ್ತು ಹೊರಟ್ಬಿಟ್ಟು ಈಚೆ ಬಂದು ನಮಗೆ ಹಶ್ವಾಗಿತ್ತು, ಅದಾದ ಕಾರಣ ನಾವು ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತೇಳಿ ನೋಡೋಣ ಅಂತೇಳಿ ಇಲ್ಲಿ ಬಂದು ಕಾರ್ನ ಪಾರ್ಕ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಮತ್ತೆ ಸೀದಾ ನಾವು ಹೋಗಿದ್ದು ಮೃಗಾಲಯದ ಕಡೆ, ಅಂದರೆ ಪ್ರಾಣಿ ಪಕ್ಷಿಗಳನ್ನಾದ್ರೂ ನೋಡ್ತಾರೆ ಚಿನ್ನಮ್ಮ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ ಮೃಗಾಲಯಕ್ಕೆ, ದಾರಿ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಮೈಸೂರು ಮೃಗಾಲಯದಕ್ಕೆ ಸ್ವಾಗತ ಅಂತ ಇದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಒಳಗಡೆ ಟಿಕೆಟ್ ತೊಗೊಂಡು ನಾವು ಅದು ಒಂದು 3-4 ಕಿಲೋಮೀಟ್ರ್ ಇರುತ್ತೆ ಒಳಗಡೆನೆ. ಚೆನ್ನಾಗಿ ಸುತ್ತಾಡಿಸಿದ್ವಿ ಚಿನ್ನಮ್ಮನಿಗೆ. ಅದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಮೃಗಾಲಯದ ಒಳಗಡೆ ಅಂತೂ ಚಿನ್ನಮ್ಮ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅವ್ಳನ್ನ ಎತ್ಕೊಂಡೇ ಇರಲಿಲ್ಲ, ಕೆಳಗಡೆ ಇಳಿಸ್ಬಿಟ್ವಿ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವರು ನೋಡಿಕೊಂಡು ಮಜಾ ಮಾಡ್ತಾಯಿದ್ರು. ನಮಗೂ ಅದೇ ಬೇಕಾಗಿತ್ತು. ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ನಾವು ಈಚೆ ಬರುವಾಗ 7 ಗಂಟೆ ಆಗಿತ್ತು. ಮೈಸೂರಿಂದ ಬೆಂಗಳೂರು ಕಡೆಗೆ 7 ಗಂಟೆಗೆ ಹೊರಟ್ವಿ. ಈ ವರ್ಷದ ನನ್ನ ಬರ್ತ್ಡೇ ಇಷ್ಟು ಸ್ಪೆಷಲಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಮಜಾ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಕ್ರೆಡಿಟ್ ನಮ್ಮ ಯಜಮಾನ್ರಿಗೆ ಸೇರುತ್ತೆ. ಅವರು ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡೋಗಿಲ್ಲ ಅಂದಿದ್ದರೆ ನಾವು ಇಲ್ಲೇ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಷ್ಟೇ. ಯಾವಾಗಲೂ ಇದ್ದಿದ್ದೆ ಇಲ್ಲಿ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೊಂಡು ಹೋದ್ರು. ಒಂದಿನ ಟ್ರಿಪ್ ಥರನೂ ಇರುತ್ತೆ, ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅದು ಸ್ನೋ ಪಾರ್ಕು ಅದೆಲ್ಲ ನನಗೆ ಹೊಸ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಕ್ಕೇ ಇವಾಗ ಸ್ವಲ್ಪ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಚೆನ್ನಾಗಿ ಕೋಲ್ಡಾಗಿ ಒಂದು ಸ್ವಲ್ಪ ವಾಯ್ಸೆಲ್ಲ ಕೆಟ್ಟೋಗ್ಬಿಟ್ಟಿದೆ. ನೀವು ಇಲ್ಲಿ ಕೇಳಿಸ್ಕೊತಾ ಇರ್ಬೋದು ವಾಯ್ಸ್ನ.
ಚಿನ್ನಮ್ಮ ಚೆನ್ನಾಗಿ ಅಲ್ಲಿ ಸುತ್ತಾಡಿದ್ರಿಂದ ಅವ್ರಿಗೆ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ನಿದ್ದೆ ಇರಲಿಲ್ವಲ್ಲ ಅದಕ್ಕೆ. ಸೊ ಹಾಗಾಗಿ ಅವರು ಮಲ್ಕೊಂಬಿಟ್ರು. ನಾವು ಆರಾಮಾಗಿ ಮಾತಾಡಿಕೊಂಡು ಆಮೇಲೆ ಅಲ್ಲೆಲ್ಲ ಹೋಟ್ಲು ಸಿಕ್ತು ಅಂತ ಹೇಳ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಮತ್ತು ನಿದ್ದೆ ಬರ್ತಾಯಿತ್ತು ನಮಗೂ ಬೆಳಗ್ಗೆ ಬೇಗ ಇದ್ದಿದ್ದರಿಂದ. ಸೊ ಹಾಗಾಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಬೆಂಗಳೂರಿಗೆ ಅಂತ ಅನಿಸ್ಬಿಟ್ಟಿತ್ತು. ಯಾಕೆಂದರೆ ನಿದ್ದೆ ಬೇರೆ ಎಳೀತಾ ಇತ್ತು. ಹಾಗಾಗಿ ಬರ್ತಾ ಇದ್ದೀವಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಆದಷ್ಟು ಬೇಗ ರೀಚ್ ಆಗೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರಿಗೆ ರೀಚ್ ಆದಾಗ ಆಲೆ 10:30 ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡೋದು ಬೇಡ, ಈಚೆನೇ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇವರು ಈಚೆ ಪಾರ್ಸಲ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಹೋಗ್ತಾ ಒಂದು ಕೇಕ್ ತೊಗೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಅವರು. ನಾವು ಸರಿ ಆಯಿತು ಅಂತೇಳಿ ಅಲ್ಲಿಂದ ಪಾರ್ಸಲ್ ತೊಗೊಂಡು ಮನೆ ಕಡೆ ಬರುವಾಗ ಒಂದು ಕೇಕ್ನು ಹಂಗೆ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಮನೆಗೆ. ಅಷ್ಟೊತ್ತಿಗಾಗಲೇ ಚಿನ್ನಮ್ಮನೂ ಕೂಡ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ನೋಡಿ ಎದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನಿಂತ್ಕೊಂಡು. ಅವರಂತೂ ತುಂಬಾ ಮಜಾ ಮಾಡಿದ್ರು. ಆಮೇಲೆ ಸಾಕಾಗಿತ್ತಲ್ಲ, ಚೆನ್ನಾಗೂ ನಿದ್ದೆ ಮಾಡಿದರು. ಮತ್ತು ಮಲ್ಕೊಳೋದು ಎಷ್ಟೊತ್ತಿಗೆ ಮಲ್ಕೋರೋ ಅಂತ ಮತ್ತು ನನಗೆ ಟೆನ್ಷನ್ ಬೇರೆ ಆಗೋಯಿತು. ಆವಾಗಲೇ 11 ಗಂಟೆ ಆಗಿತ್ತಲ್ವ. ಹಾಗಾಗಿ ಅವಳು 10:30ಗೆ ಎದ್ಬಿಟ್ಲು, ಅಂದರೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡು 10:30ಗೆ ಎದ್ಬಿಟ್ಟು ಮತ್ತು ನೈಟು ನಮಗೆ ಎಷ್ಟು ತೊಂದರೆ ಕೊಡ್ತಾಳೋ ಅನ್ನಂಗೆ ಅನಿಸ್ಬಿಟ್ಟಿತ್ತು. ಏನಿಲ್ಲಪ್ಪ, ಮತ್ತೆ ಅವಳು ಸಾಕಾಗಿದ್ದರಿಂದ ಮತ್ತೆ ಅವರು ಊಟ ಮಾಡಿಬಿಟ್ಟು ಚೆನ್ನಾಗಿ ಮಲ್ಕೊಂಡ್ರು. ನಾವು ಮನೆ ಬರೋ ಹೊತ್ತಿಗೆ 11 ಗಂಟೆ ಆಗಿತ್ತು ಫ್ರೆಂಡ್ಸ್. ಆಲೆ ಚಿನ್ನಮ್ಮಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಬರ್ತಾಯಿತ್ತು. ಅವ್ರಿಗಿನ್ನೂ ಊಟನೂ ತಿನ್ನಿಸಿರ್ಲಿಲ್ಲ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮುಖ ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೇಕ್ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ರು ನೋಡಿ. ಚಿನ್ನಮ್ಮ ಯಾಕೆ ಅಂದರೆ ಅದು ಕೇಕ್ ತೊಗೊಂಡು ಹಚ್ಕೋಬೇಕಂತೆ, ಹಾಗಾಗಿ ಅಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಬೇಗ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹಚ್ತಾ ಇದ್ದೀನಿ. ಇಲ್ಲಿ ಕೇಕ್ ಬರ್ತ್ಡೇ ಸೆಲೆಬ್ರೇಷನ್ನು ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ದಾಯಿತು. ಈ ಬರ್ತ್ಡೇ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಗುಡ್ ನೈಟ್, ಬೈ ಬೈ, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.